ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದರೆ, ಇವತ್ತು ಡಿಸೆಂಬರ್ 25th. ಸೊ ಕ್ರಿಸ್ಮಸ್ ದಿನ. ಇವತ್ತು ಏನು ಸ್ಪೆಷಲ್ ಡೇ ಅಂದರೆ, ಕ್ರಿಸ್ಮಸ್ ಜೊತೆಗೆ ನನ್ನ ಮಗನಿಗೆ ಇವತ್ತು ಹೆಸರಿಡ್ತಾ ಇದ್ದೀವಿ, ನಾಮಕರಣ. ಸೊ ಕ್ರಿಶ್ಚಿಯನಲ್ಲಿ ಅದು ಜ್ಞಾನಸ್ತಾನ ಅಂತ ಹೇಳ್ತಾರೆ. ಸೊ ಆ ಡೇ ಇವತ್ತು 25th ಡಿಸೆಂಬರ್. ಸೊ 9 o'clockಗೆ ಮಾಸ್ ಇದೆ. ಸೊ ಅದಕ್ಕೆ ನಾವು ಹೊರಡಬೇಕು. ಆಲ್ರೆಡಿ 8:30 ಆಯಿತು. ಆಲ್ಸೋ ನಿನ್ನೆ ನಾವು ಮಾರ್ಕೆಟ್ಗೆಲ್ಲ ಹೋಗಿದ್ವಿ. ಸ್ವಲ್ಪ ಅಡುಗೆದು ಪ್ರಿಪ್ರೇಷನ್ಸು ಅದನ್ನೆಲ್ಲ ಮಾಡೋಕ್ಕೆಲ್ಲ ಐಟಮ್ಸ್ ಎಲ್ಲ ತೊಗೊಂಬರಕ್ಕೆ ಹೋಗಿದ್ವಿ. ಸೊ ಆ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ. ಸೊ ಅದನ್ನು ನೋಡ್ಕೊಂಡು ಬಂದುಬಿಡಿ. ಆ್ಯಂಡ್ ಅದಾದಮೇಲೆ ಇವತ್ತು ಏನೇನೆಲ್ಲ ನಡೆಯುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನಾನು ಹೀಗೆ ರೆಡಿಯಾಗಿದ್ದೀನಿ ಇವತ್ತು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಆ್ಯಂಡ್ ಎಲ್ಲೋ ಸ್ಯಾರಿ, ಗ್ರೀನ್ ಕಾಂಬಿನೇಷನ್ ಬ್ಲೌಸ್ ಹಾಕಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ನೆಕ್ಸ್ಟ್ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ವೀಡಿಯೋ ನೋಡ್ಕೊಬೋದು. ಎಸ್, ಬನ್ನಿ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಸೊ ಅದಕ್ಕೂ ಮುಂಚೆ ಆ ಕ್ಲಿಪ್ಪಿಂಗ್ಸ್ನೆಲ್ಲ ನೀವು ನೋಡ್ಕೊಬಂದ್ಬಿಡಿ, ಓಕೆನಾ. 25ನೇ ತಾರೀಕು ಫಂಕ್ಷನ್ ಇರೋದ್ರಿಂದ 24ನೇ ತಾರೀಕು ಬೆಳಿಗ್ಗೆನೇ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಾಯಿತು. ಮಾರ್ಕೆಟಲ್ಲಿ ಅವರೊಂದು ಲಿಸ್ಟ್ ಕೊಟ್ಟಿದ್ರು ಭಟ್ರು. ಸೊ ಅದನ್ನು ಆ ಐಟಮ್ಸ್ಗಳೆಲ್ಲ ತೊಗೊಂಬರೋಕ್ಕೆ ಹೋಗಿದ್ವಿ. ಆ್ಯಂಡ್ ಅಲ್ಲಿಂದ ಡಿ ಮಾರ್ಟ್ಗೆ ಹೋಗಿದ್ವಿ. ಡಿ ಮಾರ್ಟಲ್ಲಿ ಸ್ವಲ್ಪ ಈ ತುಪ್ಪ, ಎಣ್ಣೆ ಅದೆಲ್ಲ ಅಲ್ಲಿ ತೊಗೋಬೇಕಿತ್ತು. ಆಫರಲ್ಲಿ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಡಿ ಮಾರ್ಟಿಗೆ ಕೂಡ ಹೋಗ್ಬಿಟ್ಟು ಅಲ್ಲೇನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದಿದ್ದಾಯಿತು. ಇದು ಬೆಳಿಗ್ಗೆ 25ನೇ ತಾರೀಕು. ನನಗೆ ಸ್ಯಾರಿಗಿಂತ ಲುಕ್ ತುಂಬ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನಾನೇ ಮಾಡ್ಕೊಂಡಿದ್ದು. ಆ್ಯಂಡ್ ನಾನು ಫೌಂಡೇಶನ್ನೆಲ್ಲ ಯೂಸ್ ಮಾಡಲ್ಲ, ಓನ್ಲಿ BB ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ, ಓಕೆನಾ. ಸ್ಟ್ರೈಟ್ಲಿಂಗ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗೋಯ್ತು. ಇವಾಗ 8:30. ಆ್ಯಂಡ್ ಕೆಳಗಡೆ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಬಂದುಬಿಡೋಣ. ಆ್ಯಂಡ್ ಟೈಮ್ ಆಗೋಯ್ತು. ಫಸ್ಟು ನನ್ನ ಮಗನಿಗೆ ಸ್ನಾನ ಮಾಡಿಸ್ತಿದ್ದಾರೆ ಅಮ್ಮ. ಅವನು ಸ್ನಾನ ಮಾಡಿದ ತಕ್ಷಣ ಅವನಿಗೆ ರೆಡಿ ಮಾಡಿಸ್ಬಿಟ್ಟು ನಾನು, ನನ್ನ ಹಸ್ಬೆಂಡು, ನನ್ನ ಮಗು ಹೋಗೋದು. ಆಮೇಲೆ ಅಮ್ಮ ಅಪ್ಪ ಎಲ್ಲ ಬರ್ತಾರೆ. ಓಕೆ, ನಾನು ತೋರಿಸ್ತೀನಿ ರೀ. ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಸಿಂಪಲ್ಲಾಗೆ ಮಾಡಿದ್ವಿ. ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದ ನಮ್ಮಣ್ಣ. ಸೊ ಆ ಕ್ಲಿಪ್ಪಿಂಗ್ನ ನಾನು ಲಾಸ್ಟಲ್ಲಿ ಎಂಡಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ನೀವು ನೋಡ್ಬೋದು. ಲಾಸ್ಟಲ್ಲಿ ಚರ್ಚಲ್ಲಾಗಿರೋ ಫೋಟೋಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ನಾನು ವಿಡಿಯೋ ಫುಲ್ಲು ಅಂದರೆ ಬೇಗ ರನ್ನಿಂಗಲ್ಲಿ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಫೋಟೋಸಲ್ಲಿ ನೀವು ನೋಡ್ಕೊಬೋದು. ಅಡುಗೆ ಎಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. 8 o'clockಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಮುಗಿಸಿದ್ದು ಅವರು 1 o'clockಗೆ ನಾವು ಊಟಕ್ಕೆ ಕೇಳಿದ್ದಿದ್ದು. ಅದರಿಂದ ಅವರು 8 ಗಂಟೆಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಮಗ ಕೂಡ ರೆಡಿಯಾಗಿದ್ದಾನೆ. ನಾವು ಫುಲ್ಲು ವೈಟ್ ಆ್ಯಂಡ್ ವೈಟಲ್ಲೇ ನಾವು ಚರ್ಚಿಗೆ ಕರ್ಕೊಂಡು ಹೋಗೋದು. ಹೆಸರು ಕೊಡಬೇಕಾದ್ರೆ ಅವನ್ನ ವೈಟ್ ಆ್ಯಂಡ್ ವೈಟಲ್ಲಿ ಏನು ಬೊಟ್ಟು ಏನು ಆ ಥರ ಎಲ್ಲ ಏನೂ ಇಡೋದಿಲ್ಲ. ಮೇಕಪ್ ಏನು ಮಾಡೋದಿಲ್ಲ. ಸೊ ಹಾಗೆ ಕರ್ಕೊಂಡೋಗಿ ಅಲ್ಲಿ ಹೋಗಿಬಿಟ್ಟು ಅವನಿಗೆ ಹೆಸರೆಲ್ಲ ಕೊಟ್ಟು ರಿಚುವಲ್ಸ್ ಎಲ್ಲ ಇರುತ್ತೆ ಅವನಿಗೆ ಹೆಸರು ಕೊಡೋ ಜಾಗದಲ್ಲಿ. ಸೊ ಅದನ್ನೆಲ್ಲ ಮುಗಿಸಿ ಅದೊಂದು 1/2 hour ತಗೊಳುತ್ತೆ. ಪೂಜೆ ಎಲ್ಲ ಅಂದರೆ ಮಾಸೆಲ್ಲ ಅಟೆಂಡ್ ಮಾಡಿ ಎಂಡಲ್ಲೇ ಕೊಡೋದು, ಹೆಸರು ಕೊಡೋದು. ಸೊ ಅವ್ನಿಗೆ ಏನು ಹೆಸರಿಟ್ಟಿದ್ದೀವಿ ಅಂದ್ಬಿಟ್ಟು ನಾನು ರಿವೀಲ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈಗ ಹೆಸರೆಲ್ಲ ಕೊಟ್ಟು ಆದಮೇಲೆ ಮನೆಗೆ ಬಂದ್ವಿ. ಸೊ ಇಲ್ಲಿ ಏನೇನು ಇರುತ್ತೆ ಪ್ರೊಸೀಜರ್ಸ್ ಅಂತೆಲ್ಲ ನೀವು ನೋಡ್ತಾ ಇರಿ. ತುಂಬ ಜನ ಬಂದಿದ್ದರು. ನಮ್ಮಮ್ಮ ತುಂಬ ಜನ ಅಂದರೆ ಇನ್ನೂ ಬರಬೇಕಿತ್ತು, ಬಟ್ ಕ್ರಿಸ್ಮಸ್ ದಿನ ಅಂದ್ಬಿಟ್ಟು ಯಾರೂ ಬಂದಿಲ್ಲ. ನಾವು ಕ್ರಿಸ್ಮಸ್ ದಿನವೇ ಕೊಟ್ಟಿದ್ದಿದ್ದು ಹೆಸರು. ಸೊ ಅದಕ್ಕೋಸ್ಕರ ಯಾರೂ ಜಾಸ್ತಿ ಜನ ಬಂದಿರಲಿಲ್ಲ. ಇಲ್ಲಾಂದರೆ ಎಲ್ಲರೂ ಬರ್ತಿದ್ರು ಜಾಸ್ತಿ ಜನ. ಆ್ಯಂಡ್ ಜ್ಞಾನ ತಂದೆ ತಾಯಿ ಮತ್ತು ಅಂದರೆ ನಾನು ಮತ್ತು ಹಸ್ಬೆಂಡು ಅವರನ್ನು ಆ 4 ಜನನ ನಿಲ್ಲಿಸ್ಬಿಟ್ಟು ಈ ಥರ ಹೆಸರು ಕೊಡ್ತಾರೆ ನಮ್ಮ ಕಡೆ. ಸೊ ಆ ಪ್ರೊಸೀಜರ್ಸ್ ಎಲ್ಲ ಹೋಗ್ತಾಯಿತ್ತು. ತುಂಬಾ ಖುಷಿಯಾಯಿತು ನನಗೆ. ಯಾಕಂದರೆ ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಏನಂತಾರೆ, ಯಾವುದೇ ಒಂದು ತೊಂದರೆಗಳಿಲ್ದಿರ ತುಂಬ ಚೆನ್ನಾಗಿ ಫಂಕ್ಷನ್ಸ್ ಆಯಿತು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮ ನಾಮದಲ್ಲಿ ನಾನು ನಿನಗೆ ಜ್ಞಾನಸ್ಥಾನವನ್ನು ನೀಡುತ್ತಿದ್ದೇನೆ. ಮನೆಗೆ ಬಂದು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟೆ. ಬಿಕಾಸ್ ನನಗೆ ಸ್ಯಾರಿಯಲ್ಲಿ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಉಂಗುರಗಳು ಹಾಕಿದ್ರು ನಮ್ಮ ಮಮ್ಮಿ ಒಂದು, ಮತ್ತು ಜ್ಞಾನ ತಂದೆ ಹೇಳಿದ್ರಲ್ಲ ಅವ್ರು ಹಾಕಿದ್ರು. ಹಂಗ ಇಲ್ಲ ಅಮ್ಮಕ್ಕೆ ಏನಕ್ಕೆ ಅಮ್ಮಕ್ಕೆ ಮುತ್ತ ಕೊಡು ಅಮ್ಮಕ್ಕೆ.
ಅವ್ರ ಫೋಟೋಸ್ ತೆಗಿಸ್ಕೋತವ್ರೆ. ಆ್ಯಂಡ್ ನಂದು ನಾನು ವೈಟ್ ಕಲರ್ ಕುರ್ತಿ ಹಾಕ್ಕೊಂಡಿದ್ದೀನಿ, ನನ್ನ ತಂಗಿ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದಾಳೆ. ಹೀಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಬಂದು ಕಾಂಟ್ರಾಸ್ಟ್ ಬರುತ್ತೆ, ನಮಗೆ ಈ ಥರ ಬರುತ್ತೆ. ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಆ್ಯಂಡ್ ಆ ಫಂಕ್ಷನ್ ಬಂದು 1 o'clock. ನಾನು ಚರ್ಚ್ಗೆಲ್ಲ ಹೋಗ್ಬಿಟ್ಟು ಬಂದಿರೋದು ನೀವು ನೋಡಿರ್ತೀರ. ನಾನು ಫೋಟೋಸ್ ಅಟ್ಯಾಚ್ ಮಾಡ್ತೀನಿ, ವೀಡಿಯೋ ಇದ್ದರೆ ವೀಡಿಯೋ ಕೂಡ ಅಟ್ಯಾಚ್ ಮಾಡ್ತೀನಿ. ಬಿಕಾಸ್ ನಾನು ಫೋನ್ ನಂದು ತೊಗೊಂಡು ಹೋಗಿರಲಿಲ್ಲ, ನನ್ನ ಫೋನ್ ನಾನು ತೊಗೊಂಡು ಹೋಗಿರಲಿಲ್ಲ. ಸೊ ಅದರಿಂದ ನಮ್ಮ ಅಣ್ಣ ಫೋನಲ್ಲಿ ನನ್ನ ಹಸ್ಬೆಂಡ್ ಫೋನಲ್ಲಿ ತೆಗ್ದಿರೋದು. ಸೊ ಇದ್ರೆ ಅದರೆಲ್ಲ ಹಾಕ್ತೀನಿ. ಆ್ಯಂಡ್ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಸ್ಯಾರಿಯಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ದಟ್ ಅದಕ್ಕೇ ಚೇಂಜ್ ಮಾಡ್ಕೊಂಡಿರೋದು ನಾನು. ನಮ್ಮ ಹೀರೋನ ತೋರಿಸ್ತೀನಿ ನೋಡಿ. ಇದು ನಮ್ಮ ಮಮ್ಮಿ ಇಸ್ಕೊಟ್ಟಿರೋದು. ಮತ್ತು ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ 12 ಗಂಟೆಗೆಲ್ಲ ಮೈಕಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕಂಪನಿಯಿಂದ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸುಮಾರು 20 ಜನ ಮೇಲೆ ಬಂದಿದ್ದರು. ಸೊ ಅವ್ರು ಬಂದುಬಿಟ್ಟು ಮಗುಗೆ ಅಂದರೆ ಆ ಖಡ್ಗ ಅದನ್ನೆಲ್ಲ ಹಾಕ್ಕೊಂಡು ಅಲ್ಲಿ ಮಾತಾಡ್ತಿದ್ರು. ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದನ್ನೆಲ್ಲ ನಾನು ನಿಮಗೆ ಲಾಸ್ಟ್ ಎಂಡಲ್ಲಿ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಇವರಿಬ್ಬರು ನಮ್ಮ ಮಾವ ಮಕ್ಕಳು. ಸೊ ಇವರು ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಎಲ್ಲ ಹಾಕಿದ್ರು. ಸಾಂಗ್ ಕಾಪಿರೈಟ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅಟ್ಯಾಚ್ ಮಾಡಿಲ್ಲ ಸಾಂಗು. ಸೊ ಅದಕ್ಕೆ ಇವರು ಡ್ಯಾನ್ಸ್ ಆಡ್ತಾಯಿದ್ರು. ಇನ್ನು ತುಂಬ ಜನ ಮಕ್ಕಳಿದ್ರು. ನಮ್ಮಣ್ಣ ಇಷ್ಟನ್ನೇ ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದಾನೆ. ಇದು ಯಾವ ವಿಡಿಯೋನೂ ನಾನು ಮಾಡಿಲ್ಲ. ಆ್ಯಂಡ್ ಫಂಕ್ಷನ್ ಎಲ್ಲ ಮುಗೀತು, ಸೂಪರಾಗಾಯಿತು. ಫಂಕ್ಷನ್ಸ್ ಎಲ್ಲ ಸೂಪರಾಗಿ ಆಯಿತು. ಆ್ಯಂಡ್ ಬಂಗಾರಿಗೆ ಕೂಡ ಹೆಸರು ಇಟ್ಟಾಯಿತು. ಸೊ ನೇಮ್ ರಿವೀಲ್ ಮಾಡಿಲ್ಲ ಅಲ್ವಾ. ಸೊ ನೇಮ್ ಸ್ಟ್ಯಾನಿ ಬಂಗಾರು. ಹಾಯ್ ಸೊಲ್ಲೆ. ಅಚ್ಚು 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 ಅಚ್ಚು. ಓನಪ್ಪ, ಓನು ಬಂಗಾರ. ಅಬ್ಬೋ ಬಿಕ್ಕಿಳಿಕೆ ಬಂದಿದೆ. ಬಿಕ್ಕಿಳಿಕೆ ಬಂದ್ರೇ ಇವ್ನು ಮಾತಾಡೋದು ಜಾಸ್ತಿ. ನೋಡ್ಕೊಳ್ಳಿ ಹಾಗೆ ಏನೇನು ಮಾತಾಡ್ತಾನೆ ಅಂತ. ಸ್ಟ್ಯಾನಿಮಾ, ಸ್ಟ್ಯಾನು ಬಂಗಾರು. ಮುದ್ದು ಬಂಗಾರು, ಸ್ಟ್ಯಾನಿ ಬಂಗಾರು, ಸ್ಟ್ಯಾನಿ ಬಂಗಾರು, ಸ್ಟ್ಯಾನಿ ಬಂಗಾರು. ಅದಾದಮೇಲೆ ಮನೆಯಲ್ಲಿ ನಾವು ಯಾರೂ ತಿಂದಿಲ್ಲ, ಬಿಕಾಸ್ ಅಲ್ಲಿ ಯಾರೂ ತಿನ್ನೋಕ್ಕೆ ಆಗಿಲ್ಲ. ಆ್ಯಂಡ್ ಆಲ್ಸೋ ಫುಡ್ಡು ಕೂಡ ಕರೆಕ್ಟಾಗೆ ಮಾಡಿದರು. 100 ಮೆಂಬರ್ಸ್ 50 ಮೆಂಬರ್ಸ್ ಆ ಥರ. ಸೊ ಅದರಿಂದ ನಾನು ಮನೆಗೆ ಬಂದಿದ್ದ ತಕ್ಷಣ 6 o'clockಗೆಲ್ಲ ಫಂಕ್ಷನ್ ಮುಗೀತು. ಮನೆಗೆ ಬಂದಿದ್ದ ತಕ್ಷಣ ಮಟನ್ ಸಾರು ಮತ್ತು ಕ್ಯಾಪ್ಸಿಕಮ್ ಚಿಕನ್ ಮಾಡಿದ್ದೆ. ಕ್ಯಾಪ್ಸಿಕಮ್ ಚಿಕನ್ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಮಟನ್ ಸಾರು ಮಾತ್ರ ನಾನು ಮಾಡಿದ್ದು, ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನೇ ಮಾಡಿದ್ದು, ಬಿಕಾಸ್ ನಮ್ಮಮ್ಮ ನನ್ನ ತಂಗಿ ಎಲ್ಲ ಫುಲ್ಲು ಟಯರ್ಡ್ ಆಗಿದ್ದರು. ನಾನು ಫಂಕ್ಷನಲ್ಲಿ ಅವನ್ನ ಎತ್ಕೊಂಡಿರೋದೇ ಆಗೋಯಿತು. ಅದರಿಂದ ನಾನೇ ಮಾಡಿದೆ. ನನಗೆ ಅಷ್ಟೊಂದೇನು ಟಯರ್ಡ್ ಆಗಿರಲಿಲ್ಲ ಅಂದ್ಬಿಟ್ಟು, ಎಲ್ರಿಗೂ ಟಯರ್ಡ್ ಆಗಿತ್ತಲ್ಲ. ಸೊ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಟನ್ ಸಾರು ಮಾಡಿದ್ದೆ. ಹೀಗಿತ್ತು ಮಟನ್ ಸಾರು. ಮತ್ತು ಸಖತ್ತಾಗಿತ್ತು, ಟೇಸ್ಟ್ ಎಲ್ಲ ಸೂಪರ್. ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ಇದರಲ್ಲಿ ತುಂಬ ಇಷ್ಟ ಆಗಿರೋದು ಬಂದ್ಬಿಟ್ಟು ನಾನು ವೈಟ್ ಕಲರ್ ಕುರ್ತಿ ಹಾಕ್ಕೊಂಡಿರೋದು. ಅದನ್ನು ಕೂಡ ಹೇಗಿದೆ ಅಂತ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹೀಗಿತ್ತು ಇವತ್ತಿನ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.